Hello everyone, welcome to Insights 21 into Often Hand Less Known Things. Today I am going to handling business mathematics and statistics. In that we have totally 5 chapters. ಅದರಲ್ಲಿ ಬಂದ್ಬಿಟ್ಟು ಫಸ್ಟ್ ಚಾಪ್ಟರ್ ಕಮರ್ಷಿಯಲ್ ಅರ್ಥಮೆಟಿಕ್. ಅದರಲ್ಲಿ ಇವತ್ತು ಯಾವುದೆಲ್ಲ ಕಾನ್ಸೆಪ್ಟ್ ಕವರ್ ಮಾಡ್ತೀನಿ ಅಂದರೆ ಪರ್ಸೆಂಟೇಜ್, ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್, ರೇಟ್ಸ್. ಅದರಲ್ಲಿ ಬಂದ್ಬಿಟ್ಟು ನಾವು ಸ್ಪೀಡ್ ಮತ್ತು ಟೈಮ್ ಬಗ್ಗೆ ನೋಡ್ತೀವಿ. ನೆಕ್ಸ್ಟು ಇಂಟ್ರೆಸ್ಟಲ್ಲಿ ಬಂದ್ಬಿಟ್ಟು 2 ಟೈಪ್ಸ್ ಬರುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ನೆಕ್ಸ್ಟು ಆ್ಯನಿಟಿ. ಈ ಟಾಪಿಕ್ನ ಇವತ್ತು ಕವರ್ ಮಾಡ್ತೀವಿ. ಫಸ್ಟ್ ನಾವು ಕಮರ್ಷಿಯಲ್ ಅರ್ಥಮೆಟಿಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕಮರ್ಷಿಯಲ್ ಅರ್ಥಮೆಟಿಕ್ ಫಸ್ಟು ಕಮರ್ಷಿಯಲ್ ಅಂದರೆ ಮೀನಿಂಗ್ ಏನಂತ ತಿಳ್ಕೊಳ್ಳೋಣ. ಕಮರ್ಷಿಯಲ್ ಅಂದರೆ ಇವಾಗ ಬಿಸ್ನೆಸ್ಸಲ್ಲಿ ಟ್ರೇಡಿಂಗ್ ಆಕ್ಟಿವಿಟೀಸ್ ನಡೀತಲ್ವ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಸೊ ಅದನ್ನು ನಾವು ಕಮರ್ಷಿಯಲ್ ಅಂತ ಕರಿತೀವಿ. ನೆಕ್ಸ್ಟು ಅರ್ಥಮೆಟಿಕ್ ಅಂದರೆ ಕೌಂಟಿಂಗ್ ದ ನಂಬರ್ಸ್ ಲೈಕ್ ಆ್ಯಡಿಂಗ್, ಮಲ್ಟಿಪ್ಲೈಡಿಂಗ್, ಡಿವೈಡಿಂಗ್ ಆ ಥರ ಎಲ್ಲ ಬರುತ್ತೆ, ಸಬ್ಸ್ಟ್ರಾಕ್ಟಿಂಗ್. ಇದನ್ನು ಅರ್ಥಮೆಟಿಕ್ ಅಂತ ಕರೀತಾರೆ. ಕಮರ್ಷಿಯಲ್ ಅರ್ಥಮೆಟಿಕ್ ಅಂದರೆ ಇವಾಗ ನಾವು ಬಿಸ್ನೆಸ್ಸಲ್ಲಿ ನಾವೆಷ್ಟು ಪ್ರಾಫಿಟ್ ಆಗ್ತಿದೆ, ಎಷ್ಟು ಸೇಲ್ಸ್ ಆಗ್ತಿದೆ, ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ನಮಗೊಂದು ನಂಬರ್ ಬೇಕು ಅಲ್ವಾ. ಇಷ್ಟು ಪರ್ಚೇಸ್ ಮಾಡಿದ್ದೀವಿ, ಇಷ್ಟು ಅಮೌಂಟ್ ಪರ್ಚೇಸ್ ಮಾಡಿದ್ದೀವಿ ನಾವು ಈ ಇಯರಲ್ಲಿ ಅಂತ ಗೊತ್ತಾಗುತ್ತಲ್ವಾ. ಸೊ ಅದನ್ನು ಕಮರ್ಷಿಯಲ್ ಅರ್ಥಮೆಟಿಕ್ ಅಂತ ಕರೀತಾರೆ. ಕಮರ್ಷಿಯಲ್ ಅರ್ಥಮೆಟಿಕ್ ಮೀನ್ಸ್ ಕೌಂಟಿಂಗ್ ನಂಬರ್ಸ್ ಇನ್ ದ ಫೀಲ್ಡ್ ಆಫ್ ಕಾಮರ್ಸ್. ಫಸ್ಟ್ ನಾವು ಕಮರ್ಷಿಯಲ್ ಅರ್ಥಮೆಟಿಕ್ ಮೀನಿಂಗ್ ಅಂದ್ರೆ ಏನಂತ ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಪರ್ಸೆಂಟೇಜ್ ಅನ್ನೋ ವರ್ಡು ಲ್ಯಾಟಿನ್ ವರ್ಡ್ ಆದಂತಹ ಪರ್ಸೆಂಟಮ್ ಇಂದ ಬಂದಿದೆ. ಸೊ ಅದ್ರ ಮೀನಿಂಗ್ ಏನಂದ್ರೆ ಬೈ 100 ಅಂತ ಅರ್ಥ. ಓಕೆನಾ. ಇವಾಗ ಫಾರ್ ಎಕ್ಸಾಂಪಲ್ ನಾವೇನು ತಗೋಬೇಕು ಅಂದ್ರೆ ಇವಾಗ 40/100 ಅಥವಾ ಏನಾದ್ರು ತಗೊಳ್ಳಿ. 40/100 ಅಂತ ಇತ್ತು ಅಂದ್ರೆ ಇವಾಗ ಈ 40 ಅನ್ನೋದು ಏನಾಗಿರುತ್ತೆ ಅಂದ್ರೆ ಈ 100 ಅಲ್ಲಿ ಒಂದು ಪಾರ್ಟ್ ಆಗಿರುತ್ತೆ. ಓಕೆನಾ. ಈ 100 ಏನಾಗುತ್ತೆ ಹೋಲ್ ಪಾರ್ಟ್ ಆಗಿರುತ್ತೆ. ನಾವು ಯಾವಾಗಲೂ ಕೂಡ ಪರ್ಸೆಂಟೇಜ್ ಮಾಡ್ತಾ ಇದ್ವಿ ಅಂದರೆ 100 ಬಂದ್ಬಿಟ್ಟು ಯಾವಾಗಲೂ ಕೂಡ ಡಿನಾಮಿನೇಟರ್ ಆಗಿರುತ್ತೆ. ಇದನ್ನ ಪರ್ಸೆಂಟೇಜ್ ಅಂತ ಕರೀತಾರೆ. ಪರ್ಸೆಂಟೇಜ್ ಮೀನಿಂಗ್ ಗೊತ್ತಾಯ್ತು. ಇವಾಗ ನಾವು ಪ್ರಾಬ್ಲಮ್ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಇವಾಗ 25% ಅಂತ ಕೊಟ್ಟಿರ್ತಾರೆ. ಸೊ ಈ ಪರ್ಸೆಂಟೇಜ್ನ ಫ್ರಾಕ್ಷನ್ಸಲ್ಲಿ ಲೋಯೆಸ್ಟ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ. ಹಾಗೆ ಹೇಗೆ ಮಾಡೋದು ಅಂದರೆ ಇವಾಗ 25% ಅಂದ್ರೇನು ಬೈ 100 ಅಲ್ವಾ. ಸೊ 100. ಸೊ ಇದನ್ನ ಹೇಗೆ ಮಾಡ್ಬೋದು. ಸೊ 5ಇಂದ ಇದು ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದಲ್ವಾ. ಸೊ 5 5s ನೆಕ್ಸ್ಟು 5 2s 520 ಅಲ್ವಾ. 20 ಬಂತು. ತಿರ್ಗಾ ಇದನ್ನೇನು ಮಾಡ್ಬೋದು, 5ಇಂದ ಮಲ್ಟಿಪ್ಲೈ ಮಾಡ್ಬೋದಲ್ವಾ. ಸೊ 5 1s ನೆಕ್ಸ್ಟು 5 4s. ಸೊ 1/4 ಇದು ಬಂದ್ಬಿಟ್ಟು ಲೋಯೆಸ್ಟ್ ಫ್ರಾಮ್ ಇದ್ರದ್ದು. ಫಸ್ಟ್ ಪ್ರಾಬ್ಲಮ್ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ. ಇವಾಗ ನಾವು ಸೆಕೆಂಡ್ ಪ್ರಾಬ್ಲಮ್ ಮಾಡೋಣ. ಈ ಥರ 0.75% ಅಂತ ಕೊಟ್ಟಿದ್ದಾರೆ. ಈ ಥರ ಡೆಸಿಮಲಲ್ಲಿ ಕೊಟ್ಬಿಟ್ಟು ಪರ್ಸೆಂಟೇಜಲ್ಲಿ ಕೊಟ್ಬಿಟ್ಟು ಫ್ರಾಕ್ಷನ್ಸಲ್ಲಿ ಲೋಯೆಸ್ಟ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದಾಗ ಹೇಗೆ ಮಾಡೋದು ಅಂದರೆ ಫಸ್ಟು 0.75 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟು ಇವಾಗ ಪರ್ಸೆಂಟೇಜ್ ಅಂದ್ರೇನು ಬೈ 100 ಅಂತ ಅಲ್ವಾ. ಸೊ ಡಿನಾಮಿನೇಟರ್ ಯಾವಾಗಲೂ ಕೂಡ 100 ಆಗಿರುತ್ತೆ ಇಂಟು ನೆಕ್ಸ್ಟ್ ಇವಾಗ 0 ಪಾಯಿಂಟ್ ಆದಮೇಲೆ ಎಷ್ಟಿದೆ 75 2 ಇದೆ ಅಲ್ವಾ, 2 ನಂಬರ್ಸ್ ಇದೆ ಅಲ್ವಾ. ಸೊ ನಾವು ಅವಾಗ ಹೇಗೆ ಮಾಡ್ಕೊತೀವಿ ಅಂದರೆ 100/100 ಅಂತ ಬರ್ಕೊತೀವಿ. ಅಕಸ್ಮಾತ್ ಪಾಯಿಂಟ್ ಆದಮೇಲೆ 1 ನಂಬರ್ ಇತ್ತು ಅಂದರೆ 10/10 ಅಂತ ಬರ್ಕೊತೀವಿ. ಸೊ ಇವಾಗ ಇದನ್ನೇನು ಮಾಡಬೇಕು ಅಂದರೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ 75/10,000 ಬರುತ್ತೆ. ಓಕೆನಾ. ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂದರೆ ನಾವು 5ಇಂದ ಇದು ಮಾಡ್ಕೊಬೇಕಾಗುತ್ತೆ. ಸೊ 5 15s 75. ಸೊ ಇದು 2000 10,000 ಯಾವುದ್ರಿಂದ 2000 ಆಗುತ್ತೆ. ನೆಕ್ಸ್ಟ್ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂದರೆ 5 3s ನೆಕ್ಸ್ಟು 5 4s 400 ಬರುತ್ತೆ. 3/400 ಬರುತ್ತೆ. ಡೆಸಿಮಲಲ್ಲಿ ಕೊಟ್ಟಾಗ ನಾವು ಹೇಗೆ ಫ್ರಾಕ್ಷನ್ಸಿಗೆ ಕನ್ವರ್ಟ್ ಮಾಡೋದು ಅಂತ ಗೊತ್ತಾಯ್ತು ಅಲ್ವಾ. ಸೊ ಈ ಥರ ಮಿಕ್ಸ್ಡ್ ಫ್ರಾಕ್ಷನ್ಸ್ ಕೊಟ್ಟಾಗ ಹೇಗೆ ಲೋಯೆಸ್ಟ್ ಫಾರ್ಮ್ಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ಈ ಥರ ಕೊಟ್ಟಿರ್ತಾರಲ್ವಾ. ಸೊ ನಾವೇನು ಮಲ್ಟಿಪ್ಲೈ ಮಾಡಬೇಕು 5 3s 15 + 2 17/5. ನೆಕ್ಸ್ಟು ಇವಾಗ ಪರ್ಸೆಂಟೇಜಿಗೆ ಫ್ರಾಕ್ಷನ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೇನು 100 ಅಲ್ವಾ, ಬೈ 100 1/100. ಸೊ 17/500. ಸೊ ಇಷ್ಟೇ ಲೋಯೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡೋಕ್ಕಾಗುತ್ತೆ. ಇದನ್ನ ಇನ್ನೂ ಸಿಂಪ್ಲಿಫೈ ನಾವು ಮಾಡೋದಕ್ಕಾಗೋದಿಲ್ಲ. ಮಿಕ್ಸ್ಡ್ ಫ್ರಾಕ್ಷನ್ಸ್ ಕೊಟ್ಟಾಗ ಹೇಗೆ ಲೋಯೆಸ್ಟ್ ಫಾರ್ಮಿಗೆ ಫ್ರಾಕ್ಷನ್ಸಲ್ಲಿ ಕನ್ವರ್ಟ್ ಮಾಡೋದು ಅಂತ ಗೊತ್ತಾಯಿತು ಅಲ್ವಾ. ಈ ಥರ ಇವಾಗ ಪರ್ಸೆಂಟೇಜ್ ಕೊಟ್ಬಿಟ್ಟು ಡೆಸಿಮಲಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಹೇಗೆ ಮಾಡೋದು ಅಂದರೆ 47/100 ಮಾಡಿದ್ವಿ ಅಂದರೆ 0.47%. 0.47. ಈಗ ಫಸ್ಟು ಪರ್ಸೆಂಟೇಜಲ್ಲಿ ನಾವು ಬೇಸಿಕ್ಕಾಗಿ ಆ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ. ಸೊ ಪರ್ಸೆಂಟೇಜಲ್ಲಿ ಬಂದುಬಿಟ್ಟು ಫಸ್ಟು ಈ ಥರ ಮೆಥಡಲ್ಲಿ ನಮಗೆ ಪ್ರಾಬ್ಲಮ್ಸ್ ಎಲ್ಲ ಕೇಳ್ತಾ ಹೋಗ್ತಾರೆ. ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಅಥವಾ ಪ್ರಾಫಿಟ್ ಕೊಟ್ಬಿಟ್ಟು ಎಷ್ಟು ಅಂತೆಲ್ಲ ಅಂದರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗಿರ್ಬೋದು ಅಥವಾ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳೋದಾಗಿರ್ಬೋದು. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಕೇಳ್ತಾ ಹೋಗ್ತಾರೆ. ಸೊ ನಾವು ಪ್ರಾಬ್ಲಮ್ ವೈಸ್ ಮಾಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟು ಎ ಶಾಪ್ಕೀಪರ್ ಬೈಸ್ ಎ ಟಾಯ್ ಫಾರ್ 500 ಆ್ಯಂಡ್ ಸೆಲ್ ಇಟ್ ಫಾರ್ 570. ಫೈಂಡ್ ಹೀಸ್ ಗೈನ್ ಪರ್ಸೆಂಟೇಜ್. ಅಂದರೆ ಇಲ್ಲಿ ಅವನ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ ಮತ್ತು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ, ಪ್ರಾಫಿಟ್ನ ಕೇಳ್ತಾ ಇದ್ದಾರೆ. ಸೊ ಅದಕ್ಕೊಂದು ಫಾರ್ಮುಲಾ ಬರುತ್ತೆ ಇಲ್ಲಿ ನೋಡಿ, ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಫಸ್ಟು ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ 500 ಪ್ಲಸ್ ಪ್ರಾಫಿಟ್ ಕೊಟ್ಟಿಲ್ಲ ಅಲ್ವಾ. ಪ್ರಾಫಿಟ್ನ ನಾವು ಫಸ್ಟು ಫೈಂಡ್ ಔಟ್ ಮಾಡಬೇಕು. ಸೊ ಪ್ರಾಫಿಟ್ ಹಾಗೆ ಬರ್ಕೊಳ್ಳಿ. ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ 570. ನಮಗೆ ಪ್ರಾಫಿಟ್ ಬೇಕಿರೋದಲ್ವಾ. ಸೊ ಪ್ರಾಫಿಟ್ ಇಸ್ ಈಕ್ವಲ್ ಟು 570
ಮೈನಸ್ ಈ 500 ಈ ಕಡೆ ಪ್ಲಸ್ ಇದೆ, ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ 500 ಪ್ರಾಫಿಟ್ ಇಸ್ ಈಕ್ವಲ್ ಟು 70. ಓಕೆನಾ. ಇಲ್ಲಿ ಅವರು ಬರೀ ಅವ್ರ ಪ್ರಾಫಿಟ್ ಎಷ್ಟು ಅಂತ ಮಾತ್ರ ಕೇಳಿಲ್ಲ, ಅವ್ನು ಗೇನ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಗೇನ್ ಪರ್ಸೆಂಟೇಜ್ ಅಂದರೆ ಪ್ರಾಫಿಟ್ ಪರ್ಸೆಂಟೇಜ್ ಏನು ಅಂದರೆ ಅದಕ್ಕೊಂದು ಫಾರ್ಮುಲಾ ಬರುತ್ತೆ, ಪ್ರಾಫಿಟ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಅಂತ. ಸೊ ಇಲ್ಲಿ ನಮಗೆ ಪ್ರಾಫಿಟ್ ಎಷ್ಟು ಬಂದಿದೆ, ಇಲ್ಲಿ 70 ರೂಪೀಸ್ ಬಂದಿದೆ. ಸೊ 70 ಬೈ ಕಾಸ್ಟ್ ಪ್ರೈಸ್ ಎಷ್ಟಿದೆ, 500 ಇದೆ. ಸೊ 500 ಇಂಟು 100. ಸೊ ಅವಾಗ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂದರೆ 14% ಬರುತ್ತೆ. ಫಸ್ಟ್ ಪ್ರಾಬ್ಲಮಲ್ಲಿ ನಾವೇನು ನೋಡಿದ್ವಿ ಅಂದರೆ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಕೊಟ್ಬಿಟ್ಟು ಪ್ರಾಫಿಟ್ ಕಂಡಿಡೀರಿ ಮತ್ತು ಪ್ರಾಫಿಟ್ ಪರ್ಸೆಂಟೇಜ್ ಕಂಡಿಡೀರಿ ಅಂತ ಹೇಳಿದ್ರು. ಸೊ ಆವಾಗ ನಾವು 2 ಫಾರ್ಮುಲಾ ಉಪಯೋಗಿಸಿ ಮಾಡಿದ್ವಿ. ಸೊ ಇವಾಗ ಏನು ಕೊಟ್ಟಿದ್ದಾರೆ ಅಂದರೆ ರೇಖಾ ಬಾಟ್ ಎ ಪರ್ಸ್ ಫಾರ್ 5500 ಫಾರ್ ಹೌ ಮಚ್ ಶುಡ್ ಶಿ ಸೆಲ್ ಇಟ್ ಟು ಗೈನ್ 12% ಆನ್ ಕಾಸ್ಟು. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಬಿಟ್ಟಿದ್ದಾರೆ ಅವರೇ ಫಸ್ಟು, ಮತ್ತು ಕಾಸ್ಟ್ ಪ್ರೈಸು ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ನ ಕಂಡಿಡೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೇನು ಫಾರ್ಮುಲಾ ಉಪಯೋಗಿಸ್ಬೋದು ಅಂದರೆ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 100/100 ಪ್ಲಸ್ ಗೇನ್ ಪರ್ಸೆಂಟೇಜ್ ಇಂಟು ಸೆಲ್ಲಿಂಗ್ ಪ್ರೈಸ್. ಅಕಸ್ಮಾತ್ ಲಾಸ್ ಏನೋ ಕೊಟ್ಟಿದ್ದ ಅಂದರೆ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 100/100 ಮೈನಸ್ ಲಾಸ್ ಪರ್ಸೆಂಟೇಜ್ ಇಂಟು ಸೆಲ್ಲಿಂಗ್ ಪ್ರೈಸ್ ಅಂತ. ಈ ಫಾರ್ಮುಲಾ ಉಪಯೋಗಿಸಿ ನಾವೇನು ಮಾಡ್ಬೋದು, ಇವಾಗ ಕಾಸ್ಟ್ ಪ್ರೈಸ್ ಎಷ್ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕಂಡುಹಿಡಿಬೋದು. ಫಸ್ಟು ಏನು ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ, 5500 ಇಸ್ ಈಕ್ವಲ್ ಟು 100/100 ಪ್ಲಸ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ, ಗೇನ್ ಪರ್ಸೆಂಟೇಜು 12%. ಸೊ 12% ಇಂಟು ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿಲ್ಲ ನಮಗೆ, ಸೊ ಸೆಲ್ಲಿಂಗ್ ಪ್ರೈಸ್ ಹಾಗೆ ಬರ್ಕೊಳ್ಳಿ. ಸೊ ಇವಾಗ ಇಲ್ಲೇನಾಗಿದೆ 12% ಅಂದ್ರೇನು 12 ರೂಪೀಸ್ ಅಂತ ಬರುತ್ತೆ. ಸೊ ಈ ಕಡೆ ಇದೇನಾಗಿದೆ ಡಿವೈಡೆಡ್ ಬೈ ಆಗಿದೆ, ಈ ಕಡೆ ಬಂದರೆ ಮಲ್ಟಿಪ್ಲೈ ಆಗುತ್ತೆ. ಸೊ 5500 ಇಂಟು 100 ಪ್ಲಸ್ 12 ಅಂದರೆ 112 ಇಸ್ ಈಕ್ವಲ್ ಟು 100 ಇಂಟು ಸೆಲ್ಲಿಂಗ್ ಪ್ರೈಸ್. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ 5500 ಇಂಟು 112 6,16,000 ಬರುತ್ತೆ. ಸೊ ಇಲ್ಲೇನಾಗಿದೆ 100 ಇಂಟು ಸೆಲ್ಲಿಂಗ್ ಪ್ರೈಸ್ ಅಂತ ಇದೆಯಲ್ವಾ, ಇಲ್ಲಿ ಇಂಟು ಆಗಿದೆ ಅಂದರೆ ಮಲ್ಟಿಪ್ಲೈ ಆಗಿದೆ, ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ. ಸೊ ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಬೈ 100 ಮಾಡಿದ್ರೆ ಎಷ್ಟಾಗುತ್ತೆ, ಸೊ 6160 ಬರುತ್ತೆ. ಫಸ್ಟ್ ನಾವು ಪರ್ಸೆಂಟೇಜ್ ಮೀನಿಂಗ್ ಗೊತ್ತಾಯಿತು ಮತ್ತು ಅದ್ರ ಪ್ರಾಬ್ಲಮ್ ವೈಸ್ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ. ಸೊ ಇವಾಗ ನೆಕ್ಸ್ಟು ರೇಷಿಯೋಸ್ ನೋಡೋಣ. ರೇಷಿಯೋಸ್ ಅಂದರೆ ಕಂಪ್ಯಾರಿಸನ್ ಆಫ್ 2 ಸಿಮಿಲರ್ ಕ್ವಾಂಟಿಟೀಸ್. ಲೈಕ್ ಇವಾಗ 4 ಕೇಕ್ಸು, ಆಮೇಲೆ 3 ಬ್ರೆಡ್ಸು, ಈ ಥರ. ನೆಕ್ಸ್ಟು 36 ಇಂಚಸ್ಸು ಅಂದರೆ ಆಮೇಲೆ 5 ಫೀಟು, ಈ ಥರ ಎಲ್ಲ ಕೊಡ್ತಾರಲ್ವ. ಸೊ 2 ಸಿಮಿಲರ್ ಕ್ವಾಂಟಿಟೀಸ್ನ ನಾವೇನಂತ ಕರಿತೀವಿ ಅಂದರೆ ರೇಷಿಯೋಸ್ ಅಂತ ಕರಿತೀವಿ. ಸೊ ನಾವು ಅದನ್ನು ಇವಾಗ ಫಾರ್ ಎಕ್ಸಾಂಪಲ್ ಏನು 2:5 ಅಂತ ಬರ್ಕೊಬೋದು. ಸೊ ಇಲ್ಲಿ ಇಷ್ಟು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತೀವಿ, ಓಕೆನಾ, ರೇಷಿಯೋಸಲ್ಲಿ. ನೆಕ್ಸ್ಟ್ ಇವಾಗ ಅದರಲ್ಲಿ ರೇಷಿಯೋಸಲ್ಲಿ ಬಂದ್ಬಿಟ್ಟು ಟೈಪ್ಸ್ ಬರುತ್ತೆ. ಇನ್ವರ್ಸ್ ರೇಷಿಯೋ, ಡೂಪ್ಲಿಕೇಟ್ ರೇಷಿಯೋ, ಟ್ರಿಪ್ಲಿಕೇಟ್ ರೇಷಿಯೋ, ಸಬ್ ಡೂಪ್ಲಿಕೇಟ್ ರೇಷಿಯೋ, ಸಬ್ ಟ್ರಿಪ್ಲಿಕೇಟ್ ರೇಷಿಯೋ ಆ್ಯಂಡ್ ಕಾಂಪೌಂಡ್ ರೇಷಿಯೋ. ಟೋಟಲಿ 6 ಟೈಪ್ಸ್ ಬರುತ್ತೆ. ಫಸ್ಟ್ ಒಂದೊಂದೇ ನೋಡ್ಕೊಂಡು ಹೋಗೋಣ. ಇನ್ವರ್ಸ್ ರೇಷಿಯೋ ಅಂದರೆ ಇವಾಗ 4:5 ಅಂತ ಇದೆ, ರೇಷಿಯೋ 4:5 ಅಂತ ಇದೆ. ಸೊ ಅದನ್ನು ಇನ್ವರ್ಸ್ ರೇಷಿಯೋಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ರು ಅಂದರೆ, ಸೊ ಇನ್ವರ್ಸ್ ಅಂದ್ರೇನು 5:4 ಅಂದರೆ ಹೀಗಿದೆ, 4/5 ಇದೆ. ಸೊ ಇದು ಇನ್ವರ್ಸ್ ಮಾಡಿದ್ರೆ 5/4. ನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ಆಗುತ್ತೆ. ಸೊ ಅಷ್ಟೇ. ನೆಕ್ಸ್ಟು ಡೂಪ್ಲಿಕೇಟ್ ರೇಷಿಯೋ ಅಂದರೆ ಸ್ಕ್ವೇರ್ಸ್ ಆಫ್ ದ ಗಿವೆನ್ ನಂಬರ್. ಇವಾಗ ಏನು 2:4 ಅಂತ ಏನಾದ್ರು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಇದನ್ನು ಡೂಪ್ಲಿಕೇಟ್ ರೇಷಿಯೋ ಕನ್ವರ್ಟ್ ಮಾಡಿ ಅಂತ ಹೇಳಿದ್ರೆ ಅಂದರೆ 2 × 2 ಅಂದರೆ ಸ್ಕ್ವೇರ್ಸು. 2 ಸ್ಕ್ವೇರ್ 4 ಸ್ಕ್ವೇರ್ ಅಂತ ತೊಗೊಂಡ್ರೆ 2 ಸ್ಕ್ವೇರ್ ಎಷ್ಟು 4, 4 ಸ್ಕ್ವೇರು 16. ಸೊ ಈ ಥರ, ಓಕೆನಾ. ನೆಕ್ಸ್ಟು ಟ್ರಿಪ್ಲಿಕೇಟ್ ರೇಷಿಯೋ ಅಂದರೆ ಕ್ಯೂಬ್ಸ್ ಆಫ್ ದ ಗಿವೆನ್ ನಂಬರ್. ಇವಾಗ ಹೇಗೆ ತೊಗೊಬೋದು, 2:3 ಅಂತಲೇ ತೊಗೊಳೋಣ. ಇವಾಗ 2 ಕ್ಯೂಬ್ 3 ಕ್ಯೂಬ್ ಅಂತ ಬಂತು ಅಂದರೆ 2 × 2 × 2, ಓಕೆನಾ. ನೆಕ್ಸ್ಟು 2 2s 4, 4 2s 8. ನೆಕ್ಸ್ಟ್ ಇವಾಗ 3 ಅಂದರೆ 3 3s 9, 9 3s 27, 8:27 ಬರುತ್ತೆ. ಸೊ ಈ ಥರ ನಮ್ಮ ಪ್ರಾಬ್ಲಮ್ ವೈಸ್ ಆಮೇಲೆ ಮಾಡಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ಮೀನಿಂಗ್ ಹೇಳ್ಕೊಂಡು ಹೋಗ್ತೀನಿ, ಓಕೆನಾ. ನೆಕ್ಸ್ಟ್ ಇವಾಗ ಸಬ್ ಡೂಪ್ಲಿಕೇಟ್ ರೇಷಿಯೋ ಅಂದರೆ ಸ್ಕ್ವೇರ್ಸ್ ಆಫ್ ದ ಗಿವೆನ್ ನಂಬರ್. ಇವಾಗ 4 ಕೊಟ್ಟಿರ್ತಾರೆ, 4:64 ಅಂತ ತೊಗೊಳ್ಳೋಣ, ಓಕೆನಾ. 4ದು ಇವಾಗ ರೂಟ್ ಹಾಕಿದ್ರೆ 2 ಬರುತ್ತೆ. ನೆಕ್ಸ್ಟು 64 ಅಂದರೆ 8, 2:8, ಓಕೆನಾ. ನೆಕ್ಸ್ಟ್ ಇವಾಗ ಸಬ್ ಟ್ರಿಪ್ಲಿಕೇಟ್ ರೇಷಿಯೋ ಅಂದರೆ 8:27 ಅಂದರೆ ಇದನ್ನೇ ತೊಗೊಳ್ಳೋಣ, ಇಲ್ಲೇ ಇದೆಯಲ್ಲ
8:27 ಓಕೆನಾ. ಸೊ ಇದಕ್ಕೆ ಅಂದರೆ 8 ರೂಟ್ ಓಕೆನಾ. ಸೊ ಇದು ಸಬ್ಟ್ರಿಪ್ಲಿಕೇಟ್ ಅಂದರೆ ಕ್ಯೂಬ್. ಇವಾಗ 2 × 2 × 2 2ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗೈತೆ ನಮ್ಗೆ 8 ಬಂದಿದ್ದು. ಸೊ ಕ್ಯೂಬ್ 2 ಕ್ಯೂಬ್. ಸೊ 2 ಈಸ್ ದ ಆನ್ಸರು. ನೆಕ್ಸ್ಟು 27ಗೆ ಏನು ಬರುತ್ತೆ 3 × 3 × 3 3 ಕ್ಯೂಬ್ ನಾವು 3ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ 27 ಬರುತ್ತೆ. ಸೊ ಸಬ್ಟ್ರಿಪ್ಲಿಕೇಟ್ ಅಂದರೆ ರೂಟ್ಸ್ ಆಫ್ ಕ್ಯೂಬ್ ಅಂತ ಹೇಳ್ಬೋದು. ನೆಕ್ಸ್ಟು ಕಾಂಪೌಂಡ್ ರೇಷಿಯೋ ಅಂದರೆ ಮಲ್ಟಿಪ್ಲಿಕೇಶನ್ಸ್ ಆಫ್ ದ ರೇಷಿಯೋ ಓಕೆನಾ. ಸೊ ಇವಾಗ 5/4 × 7/8 ಅಂತ ಏನೋ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ನಮಗೆ ಕಾಂಪೌಂಡ್ ರೇಷಿಯೋ ಬರುತ್ತೆ 7 5 35 35 35/32 ಓಕೆನಾ. ಇದು ಕಾಂಪೌಂಡ್ ರೇಷಿಯೋ. ಇಷ್ಟು ಬಂದ್ಬಿಟ್ಟು ರೇಷಿಯೋ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ರೇಷಿಯೋಸ್. ಸೊ ನೆಕ್ಸ್ಟ್ ನಾವು ಪ್ರಾಬ್ಲಮ್ ವೈಸ್ ನೋಡ್ತಾ ಹೋಗೋಣ ಹೇಗೆ ಮಾಡೋದು. ಫಸ್ಟ್ ನಾವು ರೇಷಿಯೋಸ್ ಮೀನಿಂಗ್ ಅಂದ್ರೇನು ಮತ್ತು ಟೈಪ್ಸ್ ಆಫ್ ರೇಷಿಯೋಸ್ ಎಲ್ಲ ನೋಡಿದ್ವಿ ಅಲ್ವಾ. ಈಗ ಟೈಪ್ಸ್ ಆಫ್ ರೇಷಿಯೋಸಲ್ಲಿ ಒಂದು ಇನ್ವರ್ಸ್ ರೇಷಿಯೋ, ಕಾಂಪೌಂಡ್ ರೇಷಿಯೋ, ಆಮೇಲೆ ಸಬ್ಡ್ಯೂಪ್ಲಿಕೇಟ್ ರೇಷಿಯೋ ಈ ಥರ ಎಲ್ಲ ನೋಡಿದ್ವಲ್ಲ. ಸೊ ಅದ್ರ ವೈಸು ಪ್ರಾಬ್ಲಮೆಟಿಕಲ್ಲಿ ನೋಡ್ಕೊತಾ ಹೋಗೋಣ, ಪ್ರಾಬ್ಲಮ್ ವೈಸ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ಏನು ಹೇಳಿದರೆ ಫೈಂಡ್ ದ ಇನ್ವರ್ಸ್ ರೇಷಿಯೋ 11:10 ಅಂತ ಕೇಳಿದ್ದಾರೆ. ಸೊ ಈ ಥರ ಕೊಟ್ಟಾಗ ಇನ್ವರ್ಸ್ ರೇಷಿಯೋ ಏನು ಬರುತ್ತೆ ಅಂದರೆ ಇವಾಗ 11/10 ಅಂತಿದಲ್ವಾ. ಸೊ ಏನಾಗುತ್ತೆ 10/11. ಸೊ 10:11 ಇಸ್ ದ ಆನ್ಸರ್ ಓಕೆನಾ. ನೆಕ್ಸ್ಟ್ ಇವಾಗ ಇದೇ ಥರ ಇನ್ನೊಂದು ಕೊಟ್ಟಿರ್ತಾರೆ. ಇವಾಗ 2 × 1/2 3 × 1/5 ಅಂತ ಹೇಳಿದರೆ. ಸೊ ಇದನ್ನು ಇನ್ವರ್ಸ್ ರೇಷಿಯೋ ಕನ್ವರ್ಟ್ ಮಾಡಿ ಅಂದರೆ ನಾವು ಏನು ಮಾಡಬೇಕು ಅಂದರೆ ಫಸ್ಟು ಅದನ್ನು ಸಾಲ್ವ್ ಮಾಡ್ಕೊಬೇಕು, ಅದಾದಮೇಲೆ ಕನ್ವರ್ಟ್ ಮಾಡ್ಕೊಬೇಕು. ಸೊ ಇಲ್ಲೇನಾಗಿದೆ 2 2 2 4 4 + 1 5 5/2 ಇಷ್ಟು. ನೆಕ್ಸ್ಟು 5 3 15 + 1 16/5. ಸೊ ನಾವು ಇಲ್ಲೇನು ಮಾಡ್ಕೋಬೇಕು ಅಂದರೆ LCM ತೊಗೊಬೇಕು. ಸೊ 2 × 5 10. ಸೊ ಇಲ್ಲಿ × 5 ಇಲ್ಲಿ × 2. ಸೊ ಡಿನಾಮಿನೇಟರ್ ಎರಡು ಕೂಡ ಮಲ್ಟಿಪ್ಲೈ ಮಾಡ್ಕೊಬೇಕಾಗುತ್ತೆ. ಸೊ 5 2 10 5 5 25 ಇಷ್ಟು 5 2 10 16 2 32 ಓಕೆನಾ. ಇಲ್ಲಿ ಡಿನಾಮಿನೇಟರ್ ಏನಿದೆ ಸೇಮ್ ಇದೆ. ಸೊ ಕ್ಯಾನ್ಸಲೈಸ್ ಆಗುತ್ತೆ. ಸೊ 25 ಇಷ್ಟು 32. ಸೊ ಇದು ಆನ್ಸರು. ಅವ್ರೇನು ಹೇಳಿರೋದು ಇನ್ವರ್ಸ್ ರೇಷಿಯೋ ಅಂದರೆ ಇನ್ವರ್ಸ್ ರೇಷಿಯೋ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ 25:32 ಇರೋದು ಏನಾಗುತ್ತೆ ಅಂದರೆ 32:25 ಆಗುತ್ತೆ ಆನ್ಸರ್. ಫಸ್ಟು ಈ ಥರ ಅಂದರೆ ಸಿಂಪಲಾಗೂ ಕೇಳ್ತಾರೆ, ಮತ್ತು ಈ ಥರ ಮಿಕ್ಸ್ಡ್ ಫ್ರಾಕ್ಷನ್ಸ್ ಕೊಟ್ಬಿಟ್ಟು ಈ ಥರ ಕೊಟ್ಟಾಗ ಹೇಗೆ ಇನ್ವರ್ಸ್ ರೇಷಿಯೋ ಮಾಡೋದು ಅಂತಲೂ ಕೇಳ್ತಾರೆ. ಸೊ ಅವಾಗ ಈ ರೀತಿ ನಾವು ಸಾಲ್ವ್ ಮಾಡೋದು. ಫಸ್ಟ್ ನಾವು ಇನ್ವರ್ಸ್ ರೇಷಿಯೋ ಕೊಟ್ಟಾಗ ಹೇಗೆ ಮಾಡೋದು ಪ್ರಾಬ್ಲಮೆಟಿಕಲಿಂದ ನೋಡ್ತೀವಿ. ಸೆಕೆಂಡ್ ಇವಾಗ ಡೂಪ್ಲಿಕೇಟ್ ರೇಷಿಯೋ. ಫೈಂಡ್ ದ ಡೂಪ್ಲಿಕೇಟ್ ರೇಷಿಯೋ 15:18 ಅಂತ ಕೊಟ್ಟಿದ್ದಾರೆ. ಡೂಪ್ಲಿಕೇಟ್ ರೇಷಿಯೋ ಅಂದ್ರೇನು ಸ್ಕ್ವಯರು. 15 ಸ್ಕ್ವಯರು ಇಷ್ಟು 18 ಸ್ಕ್ವಯರು. 15 ಸ್ಕ್ವಯರ್ ಎಷ್ಟು 225, 18 ಸ್ಕ್ವಯರು 324 ಇಷ್ಟೇ ಆನ್ಸರ್. ಇವಾಗ ನಮಗೆ ಡೂಪ್ಲಿಕೇಟ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ. ಅಕಸ್ಮಾತ್ ಅವ್ರು ಏನಾದರೂ ಸಬ್ ಡೂಪ್ಲಿಕೇಟ್ ಅಂತ ಕೇಳಿದ್ರಪ್ಪ. ಸೊ ಅವಾಗ ಏನು ಮಾಡೋದು ಸ್ಕ್ವೇರ್ಸ್ ಹಾಕೋದು. ಸೊ 225ಗೆ ರೂಟ್ ಇದು ಮಾಡೋದು ಅಂದರೆ 15. ಸೊ 324 ಅಂದರೆ 18 ಇಷ್ಟೇ ಆನ್ಸರ್. ನಮ್ಗೆ ಇವಾಗ ಡೂಪ್ಲಿಕೇಟ್ ಮತ್ತು ಸಬ್ ಡೂಪ್ಲಿಕೇಟ್ ಹೇಗಂತ ಗೊತ್ತಾಯಿತು. ಲಾಸ್ಟ್ ಪ್ರಾಬ್ಲಮ್ ನಾವು ಏನು ಸಾಲ್ವ್ ಮಾಡಿದ್ವಿ ಅಂದರೆ ಡೂಪ್ಲಿಕೇಟ್ ಮತ್ತು ಸಬ್ ಡೂಪ್ಲಿಕೇಟ್ ಗೊತ್ತಾಯಿತು. ಇವಾಗ ರೇಷಿಯೋಸ್ ಕೊಟ್ಬಿಟ್ಟು ಟ್ರಿಪ್ಲಿಕೇಟ್ ಮತ್ತು ಸಬ್ ಟ್ರಿಪ್ಲಿಕೇಟ್ ಮಾಡಿ ಅಂತ ಹೇಳಿದಾಗ ಯಾವ ರೀತಿ ಮಾಡೋದಂದರೆ ಇವಾಗ ಫೈಂಡ್ ದ ಟ್ರಿಪ್ಲಿಕೇಟ್ ರೇಷಿಯೋ ಆಫ್ 8:9 ಅಂತ ಕೊಟ್ಟಿರ್ತಾರಲ್ವಾ. ಸೊ ಟ್ರಿಪ್ಲಿಕೇಟ್ ಅಂದರೆ ಏನು ಕ್ಯೂಬ್ಸ್ ಆಫ್ ದ ಗಿವೆನ್ ನಂಬರ್ ಅಲ್ವಾ. ಸೊ 8 × 8 × 8 ಇಷ್ಟು 9 × 9 × 9 8 8 64 64 8 512 ಇಷ್ಟು 9 9 81 81 9 729. ಇದು ಬಂದ್ಬಿಟ್ಟು ಟ್ರಿಪ್ಲಿಕೇಟ್ ರೇಷಿಯೋ ಆಯಿತು. ಇದರಲ್ಲಿ ನಾವು ಸಬ್ ಟ್ರಿಪ್ಲಿಕೇಟ್ ಮಾಡೋಣ. ಸಬ್ ಟ್ರಿಪ್ಲಿಕೇಟ್ ಅಂದ್ರೇನು ರೂಟ್ಸ್ ಆಫ್ ಕ್ಯೂಬ್ ಓಕೆನಾ. ಸೊ ಇದೇನು ಅಂದರೆ ಯಾವುದರಿಂದ ನಾವು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 512 ನಮಗೆ ಬರುತ್ತೆ ಅಂತ. ಸೊ ನಾವು 8ಇಂದ ಮಾಡಿದ್ರೆ 512 ಬರುತ್ತೆ. ನೆಕ್ಸ್ಟ್ ಇದನ್ನು 9ಇಂದ ಮಾಡಿದ್ವಿ ಅಂದರೆ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ 729 ಬರುತ್ತೆ. ಸೊ ಇದು ಬಂದ್ಬಿಟ್ಟು ಸಬ್ ಟ್ರಿಪ್ಲಿಕೇಟ್ ರೇಷಿಯೋ. ಫಸ್ಟ್ ನಾವು ರೇಷಿಯೋಸ್ ಮತ್ತು ಟೈಪ್ಸ್ ಆಫ್ ರೇಷಿಯೋಸ್ ಎಲ್ಲ ನೋಡ್ಕೊಂಡ್ವಿ ಅಲ್ವಾ. ಸೊ ಇವಾಗ ಪ್ರಪೋರ್ಷನ್ಸ್ ನೋಡೋಣ. ಪ್ರಪೋರ್ಷನ್ಸ್ ಮೀನ್ಸ್ ಈಕ್ವಾಲಿಟಿ ಆಫ್ 2 or more ರೇಷಿಯೋಸ್. ಅಂದರೆ ಇವಾಗ A:B = C:D ಅಂದರೆ ಈ ರೇಷಿಯೋ ಏನಾಗಿರುತ್ತೆ ಈ ರೇಷಿಯೋಗೆ ಈಕ್ವಲ್ ಆಗಿರುತ್ತೆ. ಸೊ ಇದನ್ನು ಪ್ರಪೋರ್ಷನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲೇನು ಬರುತ್ತೆ ಅಂದರೆ ಮೀನ್ಸ್ ಮತ್ತು ಎಕ್ಸ್ಟ್ರೀಮ್ಸ್ ಅಂತ ಎರಡು ಬರುತ್ತೆ. ಸೊ ಇದನ್ನು A × D ಮಾಡಿದ್ವಿ ಅಂದರೆ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್, ಇದು ಬಂದ್ಬಿಟ್ಟು ಪ್ರಾಡಕ್ಟ್ ಆಫ್ ಮೀನ್ಸ್ ಅಂತ ಬರುತ್ತೆ. ಸೊ ಇದೆರಡು ಏನಾಗಿರುತ್ತೆ ಅವುಗಳು ಈಕ್ವಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವೇನು ತೊಗೊತೀವಿ ಅಂದರೆ 2:4 = 4:8 ಅಂತ ಓಕೆನಾ. ಇಷ್ಟು ಅಂತ ತೊಗೊಂಡ್ಬಂದರೆ ಸೊ ಇದು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸು, ಇದು ಪ್ರಾಡಕ್ಟ್ ಆಫ್ ಮೀನ್ಸು ಓಕೆನಾ. 2 8 ಎಷ್ಟು
16 is equal to 4 4s are 16. ಸೊ ಓಕೆನಾ, ಇದು ಬಂದ್ಬಿಟ್ಟು ಎಕ್ಸಾಂಪಲ್ ಇವಾಗ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ ಮತ್ತು ಪ್ರಾಡಕ್ಟ್ ಆಫ್ ಮೀನ್ಸ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಟೈಪ್ಸ್ ಬರುತ್ತೆ ಪ್ರಪೋರ್ಷನ್ಸಲ್ಲಿ, ಡೈರೆಕ್ಟ್ ಪ್ರಪೋರ್ಷನ್, ಇಂಡೈರೆಕ್ಟ್ ಪ್ರಪೋರ್ಷನ್ ಆರ್ ಇನ್ವರ್ಸ್ ಪ್ರಪೋರ್ಷನ್, ನೆಕ್ಸ್ಟು ಕಂಟಿನ್ಯೂಡ್ ಪ್ರಪೋರ್ಷನ್. ಡೈರೆಕ್ಟ್ ಪ್ರಪೋರ್ಷನ್ ಅಂದರೆ ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಇಂಕ್ರೀಸ್ ಆಯಿತು ಅಂದರೆ, ಇವಾಗ ಇದು ಇಂಕ್ರೀಸ್ ಆಯಿತು ಅಂದರೆ ನೆಕ್ಸ್ಟ್ ಡಿಪೆಂಡೆಂಟ್ ವೇರಿಯಬಲ್ ಕೂಡ ಇಂಕ್ರೀಸ್ ಆಗುತ್ತೆ. ಸೊ ಅದನ್ನು ಡೈರೆಕ್ಟ್ ಪ್ರಪೋರ್ಷನ್ಸ್ ಅಂತ ಕರೀತಾರೆ. ನೆಕ್ಸ್ಟು ಇಂಡೈರೆಕ್ಟ್ ಪ್ರಪೋರ್ಷನ್. ಇಂಡೈರೆಕ್ಟ್ ಪ್ರಪೋರ್ಷನ್ಸ್ ಅಂದರೆ ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಏನಾದರೂ ಅದ್ರ ವ್ಯಾಲ್ಯೂ ಇಂಕ್ರೀಸ್ ಆಯಿತು ಅಂದರೆ ಡಿಪೆಂಡೆಂಟ್ ವೇರಿಯಬಲ್ ಅದ್ರದ್ದು ವ್ಯಾಲ್ಯೂ ಏನಂತ ಡಿಕ್ರೀಸ್ ಆಗುತ್ತೆ. ಸೊ ಅದನ್ನ ಅಂತ ಕರೀತಾರೆ ಇಂಡೈರೆಕ್ಟ್ ಪ್ರಪೋರ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ ಕಂಟಿನ್ಯೂಡ್ ಪ್ರಪೋರ್ಷನ್. ಕಂಟಿನ್ಯೂಡ್ ಪ್ರಪೋರ್ಷನ್ ಅಂದರೆ ಇವಾಗ A:B, ನೆಕ್ಸ್ಟು B:C, C:D ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದನ್ನು ಕಂಟಿನ್ಯೂ ಪ್ರಪೋರ್ಷನ್ ಅಂತ ಕರೀತಾರೆ. ಇದರಲ್ಲಿ ಒಂದು ಫಾರ್ಮುಲಾ ಬರುತ್ತೆ, ಮೀನ್ ಫಾರ್ಮುಲಾ. ಅದೇನಂದರೆ ಇವಾಗ A:B ಅಂತ ಇದೆಯಲ್ವಾ, ಇದನ್ನ ಹೇಗೆ ಬರ್ಬೋದು, A/B = B/C ಅಂತ ಬರ್ಕೊಬೋದು. ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಹೆಂಗೆ ಮಾಡ್ಬೋದು ಅಂದರೆ, ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ B² = AC ಅಂತ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಏನಾಗಿರುತ್ತೆ, ಮೀನ್ ಫಾರ್ಮುಲಾ ಆಗುತ್ತೆ. ಸೊ ಇದ್ರ ಬೇಸಿಸ್ ಮೇಲೂ ಕ್ವಶನ್ಸ್ನ ರೈಸ್ ಮಾಡ್ತಾರೆ ಅವರು. ಸೊ ನಮ್ಗೆ ಆಗ ಈ ಫಾರ್ಮುಲಾ ಗೊತ್ತಿರಬೇಕಾಗುತ್ತೆ. ನಾವು ಫಸ್ಟು ಪ್ರಪೋರ್ಷನ್ಸ್ ಮೀನಿಂಗ್ ಮತ್ತು ಟೈಪ್ಸ್ ಆಫ್ ಪ್ರಪೋರ್ಷನ್ ನೋಡಿದ್ವಿ ಅಲ್ವಾ. ಸೊ ಇವಾಗ ನಾವು ಪ್ರಾಬ್ಲಮೆಟಿಕ್ ಆಗಿ ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ಸುಮಂತ್ ಹ್ಯಾಸ್ 400 ವಿತ್ ಹಿಮ್. ಇಫ್ ಹಿ ಕ್ಯಾನ್ ಪರ್ಚೇಸ್ 5 kgs ಆಫ್ ಗೀಸ್ ಫಾರ್ ₹2180, ಹೌ ಮಚ್ ಗೀ ಕ್ಯಾನ್ ಹಿ ಪರ್ಚೇಸ್ ವಿತ್ ದ ಅಮೌಂಟ್ ಹಿ ಹ್ಯಾಸ್ ಅಂತ ಕೇಳಿದ್ದಾರೆ. ಅಂದರೆ ಇವಾಗ ಅವನ ಹತ್ರ ₹2180 ಇದೆಯಂತೆ. ಸೊ ಅದರಲ್ಲಿ ಅವನು 5 kgs ಗೀನ ಪರ್ಚೇಸ್ ಮಾಡ್ತಾನಂತೆ. ಸೊ ಅದೇ ರೀತಿ ಅವನ ಹತ್ರ ಇವಾಗ ₹400 ಇದೆ. ಅವ್ನು ಎಷ್ಟು kg ಗೀನ ಪರ್ಚೇಸ್ ಮಾಡ್ತಾನೆ ಅಂತ ಕೇಳ್ತಾರೆ. ಸೊ ಅದನ್ನು ಅವ್ನಿಗೆ ಎಷ್ಟು kg ಅಂತ ಇಲ್ಲಿ ಕೊಟ್ಟಿಲ್ಲ. ಸೊ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ 2180 ಇಂಟು ಎಕ್ಸ್ ಅಂದರೆ ಎಕ್ಸ್ = 5 × 400, 5 × 400. ಸೊ 2180 ಎಕ್ಸ್ = 5 × 400 ಅಂದರೆ 2000. ಸೊ ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ 2180 ಇಂಟು ಎಕ್ಸ್ ಆಗಿದೆ ಅಲ್ವಾ, ಇಲ್ಲಿ 2180 ಅನ್ನೋದು ಏನಂದರೆ ಮಲ್ಟಿಪ್ಲೈ ಆಗಿದೆ, ಈ ಕಡೆ ಬಂದಂತೆ ಡಿವೈಡೆಡ್ ಬೈ ಆಗುತ್ತೆ. ಸೊ ಎಕ್ಸ್ = 2000 ಡಿವೈಡೆಡ್ ಬೈ 2180. ಸೊ ಎಕ್ಸ್ = 0.917 kg. ನಾವು ಫಸ್ಟ್ ಪ್ರಾಬ್ಲಮಲ್ಲಿ ಬಂದ್ಬಿಟ್ಟು ಅಂದರೆ ಫೋರ್ತ್ ಪ್ರಪೋರ್ಷನ್ ಕಂಡಿಡೀರಿ, ಅಂದರೆ 3 ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಸೊ ಫೋರ್ತ್ ಪ್ರಪೋರ್ಷನ್ ಏನು ಅಂತ ಕಂಡಿಡೀರಿ ಅಂತ ಹೇಳಿದಾಗ ನಾವು ಯಾವ ರೀತಿ ಮಾಡಿದ್ವಿ ಅಂತ ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೀನ್ ಪ್ರಪೋರ್ಷನ್. ಅಂದರೆ ಮೀನ್ ಪ್ರಪೋರ್ಷನ್ಗೆ ಏನು ಫಾರ್ಮುಲಾ ಬರುತ್ತೆ ಅಂದರೆ B² = AC. ನಾವು ಇದನ್ನು ಈ ಫಾರ್ಮುಲಾ ನಿಮಗೆ ನೆನಪಿಲ್ಲ ಅಂದರೆ, ಸೊ ನಾವು ಹೇಗೆ ಬರ್ಕೊಬೋದು, A:B = B:C. ಸೊ ಇದನ್ನು A/B = B/C ಅಂದರೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ B² = AC ಅಂತ ಬರುತ್ತೆ. ಸೊ ಅದನ್ನೇ ನಾವಿಲ್ಲಿ ಬರ್ಕೊಂಡಿದ್ದೀವಿ ಅಷ್ಟೇ. ನೆಕ್ಸ್ಟ್ ಇವಾಗ ಫೈಂಡ್ ದ ಮೀನ್ ಪ್ರಪೋರ್ಷನ್ ಬಿಟ್ವೀನ್ 75 and 12 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ಇದು A ಮತ್ತು C ಕೊಟ್ಟಿದ್ದಾರೆ. ಅಂದರೆ 75/B = B/12. ಓಕೆನಾ. 75 ಮತ್ತು 12 ಅಂದರೆ ಇದು A ಆಗಿರುತ್ತೆ, ಇದು C ಆಗಿರುತ್ತೆ. ಓಕೆನಾ. ಸೊ ಇವಾಗ ನಾವು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ B² = 75 × 12. ಸೊ B² = 75 × 12 ಅಂದರೆ 900. ಸೊ B², ಸೊ ಸ್ಕ್ವೇರ್ ರೂಟು ಅಂದರೆ ಇದನ್ನ ಈ ಕಡೆ ಹೋಯ್ತು ಅಂದರೆ ಸ್ಕ್ವೇರ್ ರೂಟ್ ಆಫ್ 900. ಸೊ B = 30. ನಾವು ಲಾಸ್ಟ್ ಬಂದ್ಬಿಟ್ಟು ಪ್ರಪೋರ್ಷನ್ಸ್ ಮೀನಿಂಗ್ ಮತ್ತು ಪ್ರಪೋರ್ಷನ್ ಟೈಪ್ಸ್ ಆಫ್ ಪ್ರಪೋರ್ಷನ್ ಮತ್ತು ಪ್ರಾಬ್ಲಮೆಟಿಕ್ ಆಗಿ ಹೇಗೆ ಪ್ರಪೋರ್ಷನ್ಸ್ನ ಸಾಲ್ವ್ ಮಾಡೋದಂತ ಗೊತ್ತಾಯ್ತಲ್ವಾ. ಸೊ ಇವಾಗ ಬಂದ್ಬಿಟ್ಟು ಇಂಟ್ರೆಸ್ಟ್ ಮೇಲೆ ಯಾವ ರೀತಿ ಅಂದರೆ ಇದರಲ್ಲೂ ಕೂಡ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ಈ ಥರ ಕೊಟ್ಟಾಗ ಹೇಗೆ ಮಾಡೋದು ಪ್ರಾಬ್ಲಮ್ಸ್ ಅಂತ ನೋಡೋಣ. ಫಸ್ಟ್ ಅದಕ್ಕಿಂತ ಮುಂಚೆ ನಮಗೆ ಮೀನಿಂಗ್ ಏನು ಅಂತ ಗೊತ್ತಾಗಬೇಕಲ್ವಾ. ಸೊ ಫಸ್ಟು ಇಂಟ್ರೆಸ್ಟ್ ಅಂದರೆ ಏನು ಅಂದರೆ, ಇವಾಗ ನಾವು ಫಾರ್ ಎಕ್ಸಾಂಪಲ್ ಬ್ಯಾಂಕಿಂದ ಇವಾಗ 10,000 ಲೋನ್ ತೊಗೊಂಬರ್ತೀವಿ ಅಂತ ಇಟ್ಕೊಳ್ಳಿ. ಸೊ ಅದಕ್ಕೆ ನಾವು ಒಂದು 10% ಲೋನ್ ಅಂದರೆ 10% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾ ಹೋಗ್ತಾರೆ. ಸೊ ಅವಾಗ ನಾವು 10% ಮಂತ್ಲಿ ಏನು ಮಾಡ್ತೀವಿ, ಫಿಕ್ಸ್ಡ್ ಅಮೌಂಟ್ ನಾವೇನು ಮಾಡ್ತೀವಿ, ಪೇ ಮಾಡ್ತಾ ಹೋಗ್ತೀವಲ್ವಾ. ಸೊ ಸರ್ಟೆನ್ ಪೀರಿಯಡ್ ಆಫ್ ಟೈಮ್, ಇವಾಗ 1 year ಆಗಿರ್ಬೋದು. ಸೊ ಈ ಥರ ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಅಥವಾ ಮಂತ್ಲಿ ಈ ಥರ ನಾವೇನು ಮಾಡ್ತೀವಿ, ಇನ್ಸ್ಟಾಲ್ಮೆಂಟ್ನ ಕಟ್ತಾ ಹೋಗ್ತೀವಲ್ವ. ಸೊ ಇದನ್ನು ನಾವೇನು ಅಂತೀವಿ, ಇಂಟ್ರೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟು ಇಂಟ್ರೆಸ್ಟಲ್ಲಿ 2 ಟೈಪ್ಸ್ ಬರುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದ ಪ್ರಿನ್ಸಿಪಲ್ ಅಮೌಂಟ್. ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ನಾವೀಗ ಬ್ಯಾಂಕಿಂದ ಒಂದಷ್ಟು ಅಮೌಂಟ್ ತೊಗೊಂಬಂದ್ವಿ ಅಂತ ಹೇಳಿದ್ವಲ್ಲ, ಆ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ನಾವು ಇಷ್ಟು ಪರ್ಸೆಂಟೇಜ್ನ ಚಾರ್ಜ್ ಮಾಡ್ತೀವಿ ಇಂಟ್ರೆಸ್ಟಿಗೆ ಅಂತ ಹೇಳ್ತಾರೆ. ಸೊ ಸರ್ಟೈನ್ ಅಮೌಂಟ್ ನಾವೇನು ಮಾಡ್ತೀವಿ, ಮಂತ್ಲಿ ಅದನ್ನು ಕೊಡ್ತಾ ಹೋಗ್ತೀವಲ್ಲ. ಸೊ ಅದನ್ನು ಸಿಂಪಲ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟಿಗೆ ಏನು ಫಾರ್ಮುಲಾ ಬರುತ್ತೆ ಅಂದರೆ, ಸಿಂಪಲ್ ಇಂಟ್ರೆಸ್ಟ್ = PTR/100. ಸೊ ಇಲ್ಲಿ ಬಂದ್ಬಿಟ್ಟು P ಅಂದರೆ P = ಪ್ರಿನ್ಸಿಪಲ್ ಇದೆ ತಾನೆ. ನೆಕ್ಸ್ಟು T = ಟೈಮ್
ನೆಕ್ಸ್ಟು ಆರ್ ಇಸ್ ಈಕ್ವಲ್ ಟು ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್. ಸೊ ಇದ್ರ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಇವಾಗ ನಾವು ಅಮೌಂಟ್ ತೊಗೊಂಬಂದ್ವಿ ಅಲ್ವಾ, ಸೊ ಆ ಅಮೌಂಟ್ ತೊಗೊಂಬಂದು ಇಂಟ್ರೆಸ್ಟ್ನ ನಾವು ಪೇ ಮಾಡಿದ್ವಲ್ಲ. ಇವಾಗ 100 ರೂಪೀಸ್ ಇದೆ, ನಾವು ಹತ್ರ ಪ್ರಿನ್ಸಿಪಲ್ 100 ರೂಪೀಸ್ ಇದೆ ಅಂದ್ಕೊಳ್ಳಿ. ಸೊ 10% ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದೇನಾಗುತ್ತೆ, 10% ಅಂದರೆ ನೆಕ್ಸ್ಟ್ ಇಯರ್ಗೆ 110 ಆಗುತ್ತೆ. ಈ 110 ಬಂದ್ಬಿಟ್ಟು ಇದು ಫಸ್ಟ್ ಇಯರ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಸೆಕೆಂಡ್ ಇಯರ್. ಓಕೆನಾ. ಈ ಸೆಕೆಂಡ್ ಇಯರ್ಗೆ ತಿರ್ಗಾ ನಾವು 10% ಅಂದರೆ ಈ ಬಂದಿರೋ ಪ್ರಿನ್ಸಿಪಲ್ ಅಮೌಂಟ್ ಇದೆಯಲ್ವಾ, ಅಂದರೆ ಇದೇನಾಗುತ್ತೆ, ಇದು ಕ್ಲೋಸಿಂಗ್ ಆಗಿರುತ್ತೆ. ಈ ಕ್ಲೋಸಿಂಗ್ ಅಮೌಂಟು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಅಮೌಂಟ್ ಆಗಿರುತ್ತೆ. ಸೊ ಆ ಓಪನಿಂಗ್ ಅಮೌಂಟ್ ಮೇಲೆ ನಾವೇನು ಮಾಡ್ತೀವಿ, ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತೀವಿ. ಸೊ ಅದನ್ನು ಈ ರೀತಿ ಅಂದರೆ ಪ್ರಿನ್ಸಿಪಲ್ ಪ್ಲಸ್ ಅಮೌಂಟ್, ಸೊ ಅದನ್ನು ಅಂದರೆ ಆ್ಯಡ್ ಮಾಡ್ಕೊಂಡು ನಾವು ಬರೋ ಅಮೌಂಟ್ ಬರುತ್ತಲ್ಲ, ಆ ಅಮೌಂಟ್ ಮೇಲೆ ನಾವು ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತೀವಲ್ಲ, ಸೊ ಅದನ್ನು ನಾವೆಂತ ಕರಿತೀವಿ, ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಅಷ್ಟೇ ನೋಡಿದ್ದು. ನೆಕ್ಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಅದ್ರ ಫಾರ್ಮುಲಾ ಏನಂತ ನೆಕ್ಸ್ಟ್ ಇದ್ರಲ್ಲಿ ನೋಡೋಣ. ಫಸ್ಟು ಸಿಂಪಲ್ ಇಂಟ್ರೆಸ್ಟು ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೋಡೋಣ. ಫೈಂಡ್ ಸಿಂಪಲ್ ಇಂಟ್ರೆಸ್ಟ್ ಆನ್ rupees 2276 ಫಾರ್ 2 years 6 months at 12.5% per annum. ಫಸ್ಟ್ ನಮಗೆ ಗೊತ್ತಿದೆ ಅಲ್ವಾ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು. ಸಿಂಪಲ್ ಇಂಟ್ರೆಸ್ಟ್ SI is equal to PTR/100. ಇಲ್ಲಿ ಪ್ರಿನ್ಸಿಪಲ್ ಅಂದರೆ 2276 ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಗಿರುತ್ತೆ. ಸೊ 2276 ಇಂಟು ಟೈಮ್ ಏನು 2 years 6 months. ನಾವಿಲ್ಲಿ ಸಿಂಪಲ್ ಇಂಟ್ರೆಸ್ಟಲ್ಲಿ ಏನು ಮಾಡಬೇಕು ಅಂದರೆ ಅವ್ರು ಏನಾದರೂ ಮಂತ್ಸ್ ಅಂತ ಏನೋ ಕೊಟ್ಟಿರೋ ಅಂದರೆ ಅಥವಾ ಡೇಸ್ ಕೊಟ್ಟಿರೋ ಅಂದರೆ ನಾವೇನು ಮಾಡಬೇಕು, ಇಯರ್ಸಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ 2 years ಪ್ಲಸ್ 6 months ಅಂದರೆ 6 ಡಿವೈಡೆಡ್ ಬೈ ಟೋಟಲ್ ಆಗಿ 12 months ಅಲ್ವಾ. ಸೊ 12 is equal to 0.5 ಅಂತ ಬರುತ್ತೆ. ಸೊ ಪ್ಲಸ್ 2 ಅಂದರೆ 2 years is equal to 2.5 ಬರುತ್ತೆ. ಓಕೆನಾ, 2.5 years. ನೆಕ್ಸ್ಟ್ ಇವಾಗ 2.5 ಇಂಟು ಆರ್ ಎಷ್ಟು ಕೊಟ್ಟಿದ್ದಾರೆ, 12.5%. ಸೊ 12.5/100. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 2276 ಇಂಟು 2.5 ಇಂಟು 12.5. ಸೊ ಟೋಟಲ್ 71,125 ಬರುತ್ತೆ. 125/100. ಸೊ ಇದನ್ನು ಬೈ 100 ಡಿವೈಡೆಡ್ ಬೈ 100 ಮಾಡಿದ್ವಿ ಅಂದರೆ 711.25. ಸೊ ಇದು ಬಂದ್ಬಿಟ್ಟು ಇಂಟ್ರೆಸ್ಟ್ ಆಗಿರುತ್ತೆ. ಓಕೆನಾ. ಹೇಗೆ ಮಾಡೋದು ಅಂದರೆ ಫಸ್ಟು ಪ್ರಿನ್ಸಿಪಲ್ ಇಲ್ಲಿ 2276 ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಗಿರುತ್ತೆ. ಅವ್ರು ಏನು ಕೇಳ್ತಿದ್ದಾರೆ ಇಲ್ಲಿ ಅಂದರೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಪ್ರಿನ್ಸಿಪಲ್, ಇದು ಬಂದ್ಬಿಟ್ಟು ಟೈಮ್ ಆಗಿರುತ್ತೆ, ಇದು ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಆ್ಯಸ್ ಫಾರ್ ದ ಫಾರ್ಮುಲಾ PTR/100 ಮಾಡ್ಕೊಂಡು ಮಾಡಿದ್ವಿ ಅಂದರೆ ನಮಗೆ ಇಂಟ್ರೆಸ್ಟ್ ಸಿಗುತ್ತೆ. ನೆಕ್ಸ್ಟು ಇದೊಂದು ರೀತಿ ಪ್ರಾಬ್ಲಮ್ ಅಂದರೆ ಇವಾಗ ಇಲ್ಲೇನು ಕೇಳಿದ್ದಾರೆ, ನೆಕ್ಸ್ಟು ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 21,500 ಫಾರ್ 3 years at 8% per annum ಆ್ಯಂಡ್ ಆಲ್ಸೋ ಫೈಂಡ್ ಅಮೌಂಟ್ ಅಂತ ಕೇಳಿದ್ದಾರೆ. ನಮಗೆ ಇಂಟ್ರೆಸ್ಟ್ ಕೊಟ್ಟಾಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಅಂದಾಗ ನಮಗೆ ಫಾರ್ಮುಲಾ ಗೊತ್ತು ಅಲ್ವಾ. ಇವಾಗ ಅಮೌಂಟ್ ಕೇಳಿದ್ದಾರೆ, ಫಸ್ಟು ನಾವೇನು ಮಾಡೋಣ, ಇಲ್ಲಿ ಇಂಟ್ರೆಸ್ಟ್ ಕೇಳಿದಾರಲ್ವಾ. ಸೊ ಫಸ್ಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು. ಸೊ PTR/100 ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪಿ. ಇಲ್ಲಿ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ, 21,500. ಸೊ 21,500 ಇಂಟು ಟೈಮ್ ಎಷ್ಟು 3 years. ಸೊ 3 ಇಂಟು ಪರ್ಸೆಂಟೇಜ್ ಎಷ್ಟು 8/100. ಸೊ 21,500 ಇಂಟು 3 ಇಂಟು 8/100 ಇಸ್ ಈಕ್ವಲ್ ಟು 5160. ಇದೇನಾಗಿರುತ್ತೆ, ಇಂಟ್ರೆಸ್ಟ್ ಆಗಿರುತ್ತೆ. ಸೊ ನಮಗೆ ಇಷ್ಟಕ್ಕೆ ನಿಲ್ಸೋಕ್ಕಾಗೋದಿಲ್ಲ. ಅವ್ರು ಏನು ಹೇಳಿದ್ದಾರೆ, ಆ್ಯಂಡ್ ಆಲ್ಸೋ ಫೈಂಡ್ ಅಮೌಂಟ್ ಅಂತ ಕೇಳಿದ್ದಾರೆ. ನಾವು ಅಮೌಂಟ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲೊಂದು ಫಾರ್ಮುಲಾ ಬರುತ್ತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಅಂದರೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ನ ಇದು ಮಾಡಿದ್ರೆ ಅಮೌಂಟ್ ಸಿಗುತ್ತಲ್ಲ, ಸೊ ಅದನ್ನು ಅಮೌಂಟ್ ಅಂತ ಕರೀತಾರೆ. ಸೊ ಇದು ಸಿಂಪಲ್ ಇಂಟ್ರೆಸ್ಟ್ ಅಲ್ಲ. ಸೊ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ, 21,500. ಸೊ 21,500 ಪ್ಲಸ್ 5 ಇಂಟ್ರೆಸ್ಟ್ ಎಷ್ಟು ಬಂದಿದೆ 5160. ಟೋಟಲ್ ಎಷ್ಟಾಗುತ್ತೆ 26,660. ಸೊ ಇದು ಬಂದ್ಬಿಟ್ಟು ಅಮೌಂಟ್ ಆಗಿರುತ್ತೆ. ಫಸ್ಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿಲ್ಲ ಅವರು, ಅಂದರೆ 2 years ಅಂತೇನೋ ಕೊಟ್ಟಿಲ್ಲ. ಇಲ್ಲಿ 2 years 6 months ಅಂತ ಕೊಟ್ಟಿದ್ದಾರೆ. ನಾವೇನು ಮಾಡ್ಕೊಬೇಕು, ಅದನ್ನು ಫಸ್ಟು ಇಯರ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಮಾಡಬೇಕಾಗುತ್ತೆ. ಈ ಥರ ಏನೋ ಪ್ರಾಬ್ಲಮ್ ಕೊಟ್ಟ ಅಂದರೆ ಇಯರ್ಸಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಮಂತ್ಸ್ ಬದಲಾಗಿ ಡೇಸ್ ಕೊಟ್ಟ ಅಂದರೆ ಏನಾಗುತ್ತೆ, 365 days ಅಂತ, ಅಂದರೆ ಈಗ 75 days ಅಂತ ಕೊಟ್ಟಿರ್ತಾರೆ. 75/365 ಅಂತ ಮಾಡ್ಕೊಂಡಾಗ ಡೇಸ್ ಸಿಗುತ್ತೆ. ಸೊ ಪ್ಲಸ್ ಅದಕ್ಕೆ ಆ್ಯಡು 2 years ಅಲ್ವಾ. ಸೊ 2 years. ಸೊ ಅವಾಗ ಮಾಡಿದ್ವಿ ಅಂದರೆ ಸೊ ಅವಾಗ ನಮಗೊಂದು ಅಮೌಂಟ್ ಬರುತ್ತೆ.
ಅಂದರೆ ವ್ಯಾಲ್ಯೂ ಬರುತ್ತೆ, ಆ ವ್ಯಾಲ್ಯೂ ಇಲ್ಲಿ ಹಾಕೋದಷ್ಟೇ ಡಿಫ್ರೆನ್ಸು, ಬೇರೆ ಯಾವುದೇ ರೀತಿ ಅಷ್ಟೊಂದು ಟ್ರಿಕ್ಕಿ ಅನ್ನೋದು ಏನೇನು ಕೇಳೋದಿಲ್ಲ. ನಾವು ಲಾಸ್ಟ್ ಪ್ರಾಬ್ಲಮ್ ಎಲ್ಲ ಹೇಗೆ ಸಾಲ್ವ್ ಮಾಡಿದ್ವಿ ಅಂದರೆ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕೇಳ್ತಾಯಿದ್ರು, ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ. ಬಟ್ ಇಲ್ಲೇನು ಕೇಳಿದ್ದಾರೆ ಅಂದರೆ ಅಟ್ ವಾಟ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ವಿಲ್ 800 ಅಮೌಂಟ್ ಟು ₹836 ಇನ್ 9 months. ಅಂದರೆ ರೇಟ್ ಕೇಳ್ತಾ ಇದ್ದಾರೆ ಇಲ್ಲಿ. ನಾವು ಇಲ್ಲಿ ರೇಟ್ನ ಕಂಡುಹಿಡಬೇಕಾಗುತ್ತೆ, ಸೇಮ್ ಫಾರ್ಮುಲಾ ಬಟ್ ಒಂದು ಸ್ವಲ್ಪ ಇದು ಮಾಡಬೇಕಷ್ಟೇ. ಸೊ ಇಲ್ಲೇನು 800 ಬಂದುಬಿಟ್ಟು ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಫಸ್ಟು ಬರ್ಕೊಂಬಿಡೋಣ. ಪ್ರಿನ್ಸಿಪಲ್ ಇಸ್ ಈಕ್ವಲ್ ಟು 800, ಇದು ಬಂದ್ಬಿಟ್ಟು ಇದು ಅಮೌಂಟು 836 ಅಂದರೆ ಇದು ಅಮೌಂಟ್ ಆಗಿರುತ್ತೆ, ಓಕೆನಾ. ಅಮೌಂಟ್ ಎ ಇಸ್ ಈಕ್ವಲ್ ಟು 836. ನೆಕ್ಸ್ಟು ಇದು 9 months ಬಂದ್ಬಿಟ್ಟು ಟೈಮ್ ಆಗಿರುತ್ತೆ. ಸೊ 9 months ಅಂದರೆ 9/12 ಇಸ್ ಈಕ್ವಲ್ ಟು 0.75. ನಮಗಿಲ್ಲಿ ರೇಟ್ ಕೊಟ್ಟಿಲ್ಲ, ಸೊ ರೇಟ್ ಇಸ್ ಕ್ವಶನ್ ಮಾರ್ಕ್. ಸೊ ಫಸ್ಟು ನಮಗೆ ಇಂಟ್ರೆಸ್ಟ್ ಗೊತ್ತಾಗಬೇಕಲ್ವಾ. ಸೊ ನಮಗೆ ಇಲ್ಲಿ ಅಮೌಂಟು ಇದೆ, ಪ್ರಿನ್ಸಿಪಲ್ಲು ಇದೆ ಅಂದರೆ ನಮಗೆ ಇಂಟ್ರೆಸ್ಟ್ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್, ಈ ಫಾರ್ಮುಲಾ. ಇಲ್ಲಿ ನಮ್ಗೆ ಏನು ಗೊತ್ತಿದೆ, ಅಮೌಂಟ್ ಗೊತ್ತಿದೆ 836, ಪ್ರಿನ್ಸಿಪಲ್ ಬಂದುಬಿಟ್ಟು 800 ಪ್ಲಸ್ ಇಂಟ್ರೆಸ್ಟ್ ನಮಗೆ ಗೊತ್ತಿಲ್ಲ. ಸೊ ಇವಾಗ ಇಲ್ಲಿ 800 ಏನಾಗಿದೆ ಪ್ಲಸ್ ಇದೆ, ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 836 ಮೈನಸ್ 800 ಇಸ್ ಈಕ್ವಲ್ ಟು ಇಂಟ್ರೆಸ್ಟ್. ಸೊ 36 ರೂಪೀಸ್ ಬಂದ್ಬಿಟ್ಟು ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಸಿಕ್ತು ನಮಗೆ. ಇಲ್ಲಿ ಅವ್ರೇನು ಕೇಳಿರೋದು ಅಟ್ ವಾಟ್ ರೇಟ್ ಅಂತ ಕೇಳಿದ್ರು, ಅಂದರೆ ರೇಟ್ ಕೇಳ್ತಾ ಇದ್ದಾರೆ ನಮಗೆ ಇಲ್ಲಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR/100. ಇಂಟ್ರೆಸ್ಟ್ ಎಷ್ಟಿರಲಿ ನಮಗೆ 36 ರೂಪೀಸ್. ಸೊ 36 ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಎಷ್ಟಿದೆ 800. ಸೊ 800 ಇಂಟು ಟೈಮ್ ಬಂದ್ಬಿಟ್ಟು 0.75 ಇಂಟು ರೇಟ್ ನಮಗೆ ಗೊತ್ತಿಲ್ಲ, ಸೊ ರೇಟ್ ಹಾಗೆ ಬರ್ಕೊಳ್ಳಿ ಬೈ 100. ಸೊ ಇಲ್ಲೇನಾಗಿದೆ, ಇದು ಡಿವೈಡೆಡ್ ಬೈ ಆಗಿದೆ ಅಲ್ವಾ. ಸೊ ಈ ಕಡೆ ಹೋದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. 36 ಇಂಟು 100 3600 ಇಸ್ ಈಕ್ವಲ್ ಟು ಇವಾಗ 800 ಇಂಟು 75 800 ಇಂಟು ಮೈನಸ್ 0.5 ಇಂಟು ಆರ್ ಅಂತ ಇದೆ ಅಲ್ವಾ. ಸೊ ಇಲ್ಲೆಲ್ಲ ಏನಾಗಿದೆ, ಇದು ಮಲ್ಟಿಪ್ಲೈ ಆಗಿದೆ. ಇಲ್ಲ ಬೇಡ, ಹಿಂಗೆ ಬರ್ಬೋದು. 800 ಇಂಟು 0.75 ಇಂಟು ಆರ್ ಅಂತ ಇದೆ. ಸೊ ಇಲ್ಲಿ ಮಲ್ಟಿಪ್ಲೈ ಆಗಿದೆ ಅಲ್ವಾ. ಸೊ ಇದು ಈ ಕಡೆ ಬಂದು ಏನಂತೆ ಡಿವೈಡೆಡ್ ಬೈ ಆಗುತ್ತೆ. ಸೊ 3600 ಡಿವೈಡೆಡ್ ಬೈ 800 ಇಂಟು 0.75 ಇಸ್ ಈಕ್ವಲ್ ಟು ಆರ್. ಸೊ 3600 ಬೈ 800 ಡಿವೈಡೆಡ್ ಬೈ 0.75 ಮಾಡಿದ್ವಿ ಅಂದರೆ 6. ಸೊ ಆರ್ ಇಸ್ ಈಕ್ವಲ್ ಟು 6%. ನಾವು ಲಾಸ್ಟ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲದೆ ಇದ್ದಾಗ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ. ಸೊ ಇವಾಗ ಇಲ್ಲಿ ಟೈಮ್ ಗೊತ್ತಿಲ್ಲ. ಸೊ ನಾವು ಟೈಮ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಸೇಮ್ ಫಾರ್ಮುಲಾ ಮಾಡ್ಕೊಂಡು ಹೋಗೋಣ. ಫಸ್ಟ್ ಇಲ್ಲೇನು ಕೊಟ್ಟಿದ್ದಾರೆ, ಇನ್ ವಾಟ್ ಟೈಮ್ ವಿಲ್ ಎ ಸಮ್ 2000 ಅಮೌಂಟ್ಸ್ ಟು ₹2240 ಅಟ್ ದ ರೇಟ್ ಆಫ್ 4% ಪರ್ ಆ್ಯನಮ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾರೆ. ಫಸ್ಟ್ ನಾವು ಏನೇ ನಮ್ಗೆ ಗೊತ್ತಿದೆ ಬರ್ಕೊಳ್ಳೋಣ. ಫಸ್ಟ್ ಇಟ್ ವಾಟ್ ಟೈಮ್ ಎ ಸಮ್ ಅಂದರೆ ಏನು, ಪ್ರಿನ್ಸಿಪಲ್ ಆಗಿರುತ್ತೆ. ಸೊ ಪ್ರಿನ್ಸಿಪಲ್ ಇಸ್ ಈಕ್ವಲ್ ಟು 2000, ಅಮೌಂಟು 2240 ಅಂದರೆ ಇದು ಅಮೌಂಟು ಎ ಇಸ್ ಈಕ್ವಲ್ ಟು 2240. ನೆಕ್ಸ್ಟು ರೇಟ್ ಕೊಟ್ಟಿದ್ದಾರೆ ಆರ್ ಇಸ್ ಈಕ್ವಲ್ ಟು 4%. ನಮಗಿಲ್ಲಿ ಟೈಮ್ ಗೊತ್ತಿಲ್ಲ, ಸೊ ಟೈಮ್ನ ಕ್ಯಾಲ್ಕುಲೇಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಗೆ ಏನು ಗೊತ್ತಾಗಬೇಕು, ಇಲ್ಲಿ ಅಮೌಂಟ್ ಮತ್ತು ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ ಅಂದರೆ ನಾವು ಫಸ್ಟು ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಐ. ಅಂದರೆ ಅಮೌಂಟ್ ಗೊತ್ತಿದೆ, ಪ್ರಿನ್ಸಿಪಲ್ ಗೊತ್ತಿದೆ, ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಮೌಂಟ್ ಎಷ್ಟು ನಮಗೆ 2240 ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ 2000 ಪ್ಲಸ್ ಇಂಟ್ರೆಸ್ಟ್. ಸೊ ಇದು ಈ ಕಡೆ ಪ್ಲಸ್ ಇದೆ, ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಯಾಕಂದ್ರೆ ನಮಗೆ ಇಂಟ್ರೆಸ್ಟ್ ಬೇಕಿರೋದು. ಸೊ ಇಂಟ್ರೆಸ್ಟ್ ನಾವು ಆ ಕಡೆನೇ ಉಳಿಸ್ಕೊಳ್ಳೋಣ. ಸೊ 2240 ಮೈನಸ್ 2000 ಇಸ್ ಈಕ್ವಲ್ ಟು ಇಂಟ್ರೆಸ್ಟ್. ಸೊ 240 ಬಂದ್ಬಿಟ್ಟು ಏನಾಗಿರುತ್ತೆ, ಇಂಟ್ರೆಸ್ಟ್ ಆಗಿರುತ್ತೆ. ನಮ್ಗೆ ಇಲ್ಲ ಏನು ಕೇಳಿದ್ರು, ಟೈಮ್ ಗೊತ್ತಾಗಬೇಕಲ್ವಾ. ಸೊ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR/100. ಇಂಟ್ರೆಸ್ಟ್ ಗೊತ್ತಾಗಿದೆ ಅಲ್ವಾ, ಎಷ್ಟು 240 ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ 2000 ಇಂಟು ಟೈಮ್ ಗೊತ್ತಿಲ್ಲ, ಸೊ ಟಿ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟು ಆರ್ ಬಂದ್ಬಿಟ್ಟು 4%, 4/100. ಸೊ ಇಲ್ಲೇನಾಗಿದೆ, ಇದು ಡಿವೈಡೆಡ್ ಬೈ ಆಗಿದೆ, ಈ ಕಡೆ ಬಂದರೆ ಮಲ್ಟಿಪ್ಲೈ ಆಗುತ್ತೆ. ಎಷ್ಟಾಗುತ್ತೆ, 24,000 ಆಗುತ್ತೆ. ನೆಕ್ಸ್ಟು 2000 ಇಂಟು ಟಿ ಇಂಟು 4. ಸೊ ಇಲ್ಲೇನಾಗಿದೆ, ಇದು ಮಲ್ಟಿಪ್ಲೈ ಆಗಿದೆ. ನಮಗೆ ಇಲ್ಲಿ ಟಿ ಬೇಕು, ಅಂದರೆ ಟೈಮ್ ಗೊತ್ತಾಗಬೇಕು. ಸೊ ಇದನ್ನೇನು ಮಾಡ್ಕೊಳ್ಳೋಣ, ಈ ಕಡೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಅಂದರೆ ಈ ಕಡೆ ಮಲ್ಟಿಪ್ಲೈ ಆಗೋದು, ಈ ಕಡೆ ಬಂದರೆ ಏನು ಡಿವೈಡೆಡ್ ಬೈ ಆಗುತ್ತೆ. 24,000 ಡಿವೈಡೆಡ್ ಬೈ 2 4s 8. ಸೊ 8,000 ಇಸ್ ಈಕ್ವಲ್ ಟು ಟೈಮ್.
ಸೊ ಈಸ್ ಈಕ್ವಲ್ ಟು ಟಿ 3 ಅಂದರೆ 3 ಇಯರ್ಸ್. ಸೊ 8000 ಡಿವೈಡೆಡ್ ಮಾಡಿದಾಗ ಎಷ್ಟು ಬರುತ್ತೆ? 3 ಬರುತ್ತೆ. ಸೊ ಟೈಮ್ ಬಂದ್ಬಿಟ್ಟು 3 ಇಯರ್ಸ್. ಸೊ ನಾವು ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಕಲ್ತ್ಕೊಂಡ್ವಿ ಅಂದರೆ ಪರ್ಸೆಂಟೇಜ್ ಗೊತ್ತಾಯಿತು, ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್ ಗೊತ್ತಾಯಿತು, ಆಮೇಲೆ ಇಂಟ್ರೆಸ್ಟ್ ಗೊತ್ತಾಯಿತು. ಇಂಟ್ರೆಸ್ಟಲ್ಲಿ ಬಂದ್ಬಿಟ್ಟು ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಮೀನಿಂಗ್ ಗೊತ್ತಾಯಿತು. ಬಟ್ ನಾವು ಪ್ರಾಬ್ಲಮೆಟಿಕ್ ಆಗಿ ಸಿಂಪಲ್ ಇಂಟ್ರೆಸ್ಟ್ನ ಸಾಲ್ವ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಪಾರ್ಟ್ 1ಗೆ ಇರಲಿ. ನೆಕ್ಸ್ಟು ನಾವು ಪಾರ್ಟ್ 2 ಅಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಆ್ಯನಿಟಿನ ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿವರೆಗೂ ಯಾರ್ಯಾರೆಲ್ಲ ವಾಚ್ ಫುಲ್ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ಸೈಟ್ಸ್ 21.